ಎಸ್ ಸರ್ ನೋಡ್ತೀವಿ. ಹೇಗೆ ಬರ್ತಾ ಇದೆ ಈ ಸತಿ? ಇದು 2 ಎಪಿಸೋಡ್ ಆಗಿದೆ ಅಲ್ವಾ? ಚೆನ್ನಾಗಿದೆ, ಎಲ್ಲರೂ ಬಂದಿದ್ದು ಚೆನ್ನಾಗಿ ಅನಿಸ್ತಿದೆ. ಬಟ್ ಮಲ್ಲಮ್ಮ ಬಂದಿರೋದು ಚೆನ್ನಾಗೈತೆ. ನೋಡ್ಬೇಕು ಸರ್ ಮುಂದೆ ಹೆಂಗೆ ಅಂತ. ಮಲ್ಲಮ್ಮ ಅಂದ್ರೆ ಮುಗ್ದಾಗಿ ಏನೇ ಮಾತಾಡಿದ್ರು ನಗನಗ್ತಾ ಮಾತಾಡ್ತಾರೆ. ಹೌದು, ತುಂಬ ಇನ್ಸ್ಟಾದಲ್ಲೆಲ್ಲ ನೋಡಿದ್ದೀವಿ, ಫಾಲೋನು ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ನೋಡಬೇಕು. ಹೋದ್ಸಲಿ ಬಿಗ್ ಬಾಸ್ಗಿಂತ ಈ ಸಲ ಯಾವ ಥರ ಆಗುತ್ತೆ ಬಿಗ್ ಬಾಸ್ ಅಂತ. ಏನು ಟ್ವಿಸ್ಟ್, ಹೊಸ ಟ್ವಿಸ್ಟ್ಗಳನ್ನ ತರ್ತಾ ಇದ್ದಾರೆ. ಹೌದು, ಒಂದೇ ದಿನಕ್ಕೆ ಒಬ್ಬರನ್ನ ಕಳಿಸ್ಬಿಟ್ರು. ಒಂದೇ ದಿನ ಕಳಿಸಿದ್ರು. ಡಬಲ್ ಬೆಡ್ರೂಮು, ಡಬಲ್ ಇದು ಡೈನಿಂಗ್ ಟೇಬಲ್ ಎಲ್ಲ ಒಂಥರ ವಿಚಿತ್ರವಾಗೈತೆ ಈ ಸಲ ಸೀಸನ್ನು. ನೋಡ್ಬೇಕು ಸರ್. ಅಂದ್ರೆ ಅವ್ರು ಒಂದೇ ದಿನಕ್ಕೆ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಹೋಗಿದಾರ ಇಲ್ವಾ ಗೊತ್ತಿಲ್ಲ, ನೋಡೋಣ. ಅಕಸ್ಮಾತ್ ಹೋಗಿದ್ರೆ 4 ಅವರ್ಗೆ ಕಳಿಸಿದ್ದು ನ್ಯಾಯ ಇಲ್ಲ ಸರ್. ಹೌದು, ಪಾಪ ಅವರು ಆಸೆಯಿಂದ ಬಂದಿರ್ತಾರೆ. ಈಗ ಕಳಿಸಿದಾರೋ ಇಲ್ವೋ ನಮ್ಗೆ ಕನ್ಫರ್ಮ್ ಗೊತ್ತಿಲ್ಲ, ಬಟ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು. ಅಂದ್ರೆ ಈಗ 19 ಕಂಟೆಸ್ಟೆಂಟ್ ಇದ್ದಾರೆ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ 19ರಲ್ಲಿ ನೋಡಕ್ಕೆ? ಮಲ್ಲಮ್ಮನೆ ಸರ್. ಮಲ್ಲಮ್ಮನೆ. ಏನಾದರೂ ಓಟ್ ಗಿಟ್ ಹಾಕಿದ್ರೆ ಮಲ್ಲಮ್ಮಗೆ. ಹೌದೌದು, ಮುಂದೆ ಹೋಗ್ತಾ ಚೇಂಜ್ ಆಗ್ಬೋದು. ಅವ್ರು ಇರ್ತಾರೋ ಇಲ್ವೋ ಗೊತ್ತಿಲ್ವಲ್ಲ ಕನ್ಫರ್ಮ್. ಮುಂದೆ ಹೋಗ್ತಾ ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅಂದರೆ ಮುಗ್ಧ ಇದ್ದಾರೆ, ಮುಗ್ಧನೇ ಅವ್ರಿಗೆ ಮುಳ್ಳಾಗುತ್ತಾ ಮುಂದೆ? ಆ ಥರ ಏನಿಲ್ಲ ಸರ್. ಇವಾಗ ಇವನು ಏನೋ ಅವನ ಹೆಸರೇನು, ಹನುಮಂತು, ಅವರು ಹೆಂಗಿದ್ರು ಇವಾಗ ಗೆದ್ಕೊಂಡು ಹೋಗ್ಲಿಲ್ವಾ? ಅದೇ ಥರ ಎಲ್ಲರೂ ಮುದ್ದೆ ಇರೋರೆಲ್ಲ ಫೇಕ್ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆಯವರು ಇರ್ತಾರೆ. ಬಟ್ ಕಾಂಪಿಟೇಷನಲ್ಲಿ ಮಲ್ಲಮ್ಮ ಅವರು ಗೇಮಲ್ಲಿ ಯಾವ ಥರ ಇರ್ತಾರೆ ಅದನ್ನು ನೋಡಬೇಕು. ಸರಿ, ಓಕೆ, ಥ್ಯಾಂಕ್ ಯು.